Hello everyone, welcome back to our session number 2. And in session number 2, we are trying to discuss on loops. And today I'll be discussing only the for loop. Thank you for Harsha. Just a minute. Thank you very much. So today we are trying to learn on loops. Loops ಮತ್ತೆ nested loop. So loops execute ಮಾಡಬೇಕಾದ್ರೆ ನಿಮಗೆ ಗೊತ್ತಿದೆ ಅನ್ಕೋತೀನಿ. That is 1, 2, 3, 4. One assignment. ಒಂದೇ ಒಂದು ಸತಿ ಎಕ್ಸಿಕ್ಯೂಟ್ ಆಗೋದು. ಆಮೇಲೆ ಕಂಡೀಷನ್ ಬರ್ತೀವಿ ಟ್ರೂ ಆಗಿದ್ರೆ ಕಂಡೀಷನ್ ಅಂದ ತಕ್ಷಣ ನೆನ್ಪಿಟ್ಕೊಳ್ಳಿ ಬರೋದು ಎರಡೇ ಆನ್ಸರ್ ಟ್ರೂ ಅಥವಾ ಫಾಲ್ಸ್. ಟ್ರೂ ಆಗಿದ್ರೆ ಬಾಡಿ ಮತ್ತೆ 4 ಎಕ್ಸಿಕ್ಯೂಟ್ ಆಗುತ್ತೆ, 3 ಮತ್ತೆ 4. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. 1, 2, 3 and 4. 2 ಕಂಡೀಷನ್ ಚೆಕ್ ಟ್ರೂ, 3 and 4 ಕಂಡೀಷನ್ ಚೆಕ್ ಮಾಡುತ್ತೆ, ಫಾಲ್ಸ್ ಆದ್ರೆ ಆಚೆ ಬರ್ತೀವಿ. ಸೊ ಇದನ್ನೇ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರೋಗ್ರಾಮ್ ಬರ್ದಿದ್ದೀನಿ. ಸೊ ಲೆಟ್ ಮಿ ಗೋ ಟು ಟರ್ಬೋ ಸಿ and let me explain that program. ನೋಡೋಣ, I'll try to recreate it. ಈ ರೀತಿ ಪ್ರೋಗ್ರಾಮ್ ಒಳಗಡೆ ಲೂಪ್ ಒಳಗಡೆ we can write printfs. ಈ ರೀತಿ ಬರಿಬೋದು. ಸೊ ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು printfಗಳು ಬರೆದಿದ್ದೀನಿ. ಈ ರೀತಿ ಬರಿಬೋದು. a is equal to 1 printf ಕಾಮ ಬರಿಬೇಕು, ಸೆಮಿಕೋಲನ್ ಅಲ್ಲ. 1 colon assignment a is equal to percentage d ಕಾಮ a. ಆಮೇಲೆ ಕಂಡೀಷನ್ ಚೆಕ್ 2 a ವ್ಯಾಲ್ಯೂ ಏನು, b ವ್ಯಾಲ್ಯೂ ಏನು, ಕಂಡೀಷನ್ ರಿಸಲ್ಟ್ ಏನು ಅಂತ ಪ್ರಿಂಟ್ ಆಗ್ತಾ ಇದ್ದೀನಿ. ಸೊ a ಕಾಮ b ಕಾಮ a ಲೆಸ್ ದೆನ್ ಆರ್ ಈಕ್ವಲ್ ಟು b. ಓಕೆನಾ? ಸೊ ಇದನ್ನ ನೀವು ಮಲ್ಟಿ ಲೈನ್ ಅಲ್ಲೂ ಬರಿಬೋದು. ಸದ್ಯಕ್ಕೀಗ ಲೈನ್ ಬೈ ಲೈನ್ ನಿಮಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಗೆಟ್ ಸಿ ಎಚ್ ಬರಿಬೇಡಿ. ಗೆಟ್ ಸಿ ಎಚ್ ಏನಕ್ಕೆ ಯೂಸ್ ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ನಿಮಗೆ ಪ್ರತಿಯೊಂದು ಲೈನ್ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಗೆಟ್ ಸಿ ಎಚ್ ಬರೀತಾ ಇದ್ದೀನಿ. ಯಾವಾಗ ಪ್ರೋಗ್ರಾಮ್ ಎಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಅಂತ. ಡೋಂಟ್ ವರಿ, ಇಲ್ಲಿ ಎರಡೇ ಸೆಮಿಕೋಲನ್ ಇರೋದು. ಸೊ ಒಂದೊಂದೇ ರನ್ ಮಾಡೋಣ. ನಾನೇನು ರನ್ ಮಾಡೋದು ಬೇಡ, ಅದೇ ರನ್ ಆಗುತ್ತೆ. ಸ್ಟೇಟ್ಮೆಂಟ್ ಮಿಸ್ಸಿಂಗ್ a is equal to a plus 1 ಕಾಮ ಬರುತ್ತೆ. ಓಕೆನಾ? ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈಗ ಲೂಪ್ 1, 2, 3, 4 ನಾನು ಹೇಳ್ಕೊಟ್ನಲ್ಲ, ಅದು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸ್ಟಾರ್ಟ್ಅಪ್ ಪ್ರೋಗ್ರಾಮು ಲೂಪ್ ಶುರು ಆಗಿದೆ 1, ಈಗ 2 ಕಂಡೀಷನ್ ಚೆಕ್ ಆಯಿತು. a ವ್ಯಾಲ್ಯೂ 1, b ವ್ಯಾಲ್ಯೂ 5, ಕಂಡೀಷನ್ ರಿಸಲ್ಟ್ a ಲೆಸ್ ದೆನ್ ಆರ್ ಈಕ್ವಲ್ ಟು b, 1 ಲೆಸ್ ದೆನ್ ಆರ್ ಈಕ್ವಲ್ ಟು 5, ಟ್ರೂ ಬಂದಿದೆ ಅಂದ್ರೆ 1, 2 ಆದ್ಮೇಲೆ ಬಾಡಿಗೆ ಬರ್ತೀವಿ. ಓಕೆನಾ? ಬಾಡಿಲಿ ಎರಡು ಸ್ಟೇಟ್ಮೆಂಟ್ ಇದೆ, ಬಾಡಿ ಆ್ಯಂಡ್ ಇಂಡಿಯಾ ಪ್ರಿಂಟ್ ಆಗಬೇಕು. ಬಂತಾ? ಈಗ ಎಲ್ಲಿಗೆ ಹೋಗ್ಬೇಕು? 1, 2 ಆದ್ಮೇಲೆ 3 ಮುಗಿದೋಯ್ತು, 4ಗೆ ಹೋಗ್ಬೇಕು, ವಿಚ್ ಇಸ್ ಇನ್ಕ್ರಿಮೆಂಟ್. a ವ್ಯಾಲ್ಯೂ 2 ಆಗೋಯ್ತು. ನೆನ್ಪಿಟ್ಕೊಳ್ಳಿ, ವೇರಿಯಬಲ್ ವ್ಯಾಲ್ಯೂ ಚೇಂಜ್ ಆಗೋಗಿದೆ. ಈಗ 1 ಬರೋಲ್ಲ, ಬರೀ 2. ಅಲ್ಲಿ ನಂಬರ್ ಪ್ರಿಂಟ್ ಆಗ್ತಾ ಇದಿಲ್ಲ, ಅದನ್ನು ಗಮನಿಸಿ. ಓಕೆ, ಈಗ 2 ಅಂದ್ರೆ ಕಂಡೀಷನ್ಗೆ ಹೋಗುತ್ತೆ. a ವ್ಯಾಲ್ಯೂ 2, b ವ್ಯಾಲ್ಯೂ 5, ಕಂಡೀಷನ್ ಚೆಕ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, 2 ನೇ ಒಳಗ್ ಬಿಡೋದು, 2 ನೇ ಆಚೆ ಬಿಸಾಕೋದು. ಕರೆಕ್ಟಾಗಿ 2 ಮೇಲೆ ಗಮನ ಇಡಿ. ಬಾಡಿ 3, a ವ್ಯಾಲ್ಯೂ 3, ಕಂಡೀಷನ್ ಚೆಕ್, ಬಾಡಿ ಪ್ರಿಂಟ್ ಆಯ್ತು 3. ಬಾಡಿ ಅಂದ್ರೆ 3. ಮತ್ತೆ ಕಂಡೀಷನ್ ಚೆಕ್, a ವ್ಯಾಲ್ಯೂ 4 ಆಯ್ತು, ಕಂಡೀಷನ್ ಚೆಕ್,
5 ಆಯ್ತು, 5ಗೆ ಚೆಕ್, ಪ್ರಿಂಟ್ ಆಯ್ತು. ಇನ್ಕ್ರಿಮೆಂಟ್ ಆಗುತ್ತೆ, 3 ಮತ್ತೆ 4 ಎಕ್ಸಿಕ್ಯೂಟ್ ಆಗಲೇಬೇಕು. ಈಗ ಕಂಡೀಷನ್ ಫಾಲ್ಸ್ ಆಯ್ತು, 0 ಬಂತು ನೋಡಿ ಇಲ್ಲಿ, ರಿಸಲ್ಟ್ ಕಂಡೀಷನಲ್ ರಿಸಲ್ಟ್ 0 ಅಂದ್ರೆ ಫಾಲ್ಸ್. ಈಗ ಪ್ರೋಗ್ರಾಮು ಎಂಡ್ ಆಫ್ ಪ್ರೋಗ್ರಾಮ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಲೆಟ್ ಮಿ ರನ್ ದಿಸ್ ಫಾರ್ ಅ ಸ್ಮಾಲರ್ ನಂಬರ್. ತ್ರೀ ಬಾಡಿ ಇಂಡಿಯಾ ಪ್ರಿಂಟ್ ಆಗುತ್ತೆ. ಅಸೈನ್ಮೆಂಟ್ ಗೆಟ್ CH, ಇನ್ಕ್ರಿಮೆಂಟ್ ಇಸ್ 4. ಇದು ಲೂಪೇನೆ, ಬಟ್ ನಿಮ್ಗೆ ಲೈನ್ ಟು ಲೈನ್ ಅರ್ಥ ಆಗಲಿ ಅಂತ ಬರ್ದಿರೋದು. ಈಗ ನಾನು ಸ್ವಲ್ಪ ಚಿಕ್ಕ ನಂಬರ್ ತಗೋತೀನಿ. ಐ ಗೋ ಫಾರ್ ಅ ಸ್ಮಾಲರ್ ನಂಬರ್, ಬರೀ 3 ತಗೊಳ್ಳೋಣ. A ವ್ಯಾಲ್ಯೂ 1, B ವ್ಯಾಲ್ಯೂ 3. ಗೆಟ್ CH ಆಕ್ಚುಲಿ ಇದು ಒಂದು ಫಂಕ್ಷನ್, ಆಕ್ಚುಲಿ ಪ್ರೊಸೀಜರ್ ಬರುತ್ತದು ಫಂಕ್ಷನ್. ಅದು ಒಂದು ಕ್ಯಾರೆಕ್ಟರ್ ರೀಡ್ ಮಾಡುತ್ತೆ ಕೀಬೋರ್ಡಿಂದ. ಸೊ ಲೂಪ್ ರನ್ ಆಗಿದೆ, ಸ್ಟಾರ್ಟ್ ಆಫ್ ಪ್ರೋಗ್ರಾಮು. A ವ್ಯಾಲ್ಯೂ 1, ಅಸೈನ್ಮೆಂಟ್ 1 ನೋಡ್ಕೊಳ್ಳಿ. 2, 3, 4, ಮತ್ತೆ 2, 3, 4. 2 ಅಂದ್ರೆ ಕಂಡೀಷನ್. ಅಲ್ಲಿ ರಿಸಲ್ಟ್ ನೋಡಿ, ಕಂಡೀಷನ್ ರಿಸಲ್ಟ್ 1 ಬರೋವರೆಗೂ ಓಡ್ತಾ ಇರುತ್ತೆ. ಯಾವಾಗ ಕಂಡೀಷನ್ ರಿಸಲ್ಟ್ 0 ಬರುತ್ತೋ ಆವಾಗ ಎಂಡ್ ಆಫ್ ಪ್ರೋಗ್ರಾಮ್ ಬರುತ್ತೆ. ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಎಕ್ಸ್ಪ್ಲೇನ್. ಯಾಕೆ ಇದು ನಿಮ್ಗೆ ಕ್ಲೀನಾಗಿ ಗೊತ್ತಿರಬೇಕು ಅಂದರೆ, ಫಾರ್ ಲೂಪ್ ಅಲ್ಲಿ 1, 2, 3, 4, 2, 3, 4, 2, 3, 4, 2, 3, 4, 2 ಫಾಲ್ಸ್ ಬಂದಾಗ ಲೂಪ್ ಎಂಡ್ ಆಗುತ್ತೆ. ಇದು ಅರ್ಥ ಆಯ್ತಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಫಾರ್ ಲೂಪ್ ತುಂಬಾ ಯೂಸ್ ಆಗುತ್ತೆ, ಎಲ್ಲ ಲೂಪು ಯೂಸ್ ಆಗುತ್ತೆ, ಬಟ್ ತುಂಬಾ ಅಂದ್ರೆ ಎಲ್ಲ ಲೂಪ್ಸು ಇಂಪಾರ್ಟೆಂಟ್. ಹೋಗ್ತಾ ಹೋಗ್ತಾ ಯಾವ್ಯಾವ ಲೂಪ್ ಹೆಂಗ್ ಬರಿಬೇಕು ಅಂತ ಗೊತ್ತಾಗುತ್ತೆ. ಬಟ್ ಫಾರ್ ಲೂಪ್ನ ತುಂಬಾ ನೀವು ನೋಡೋದ್ರಿಂದ 1, 2, 3, 4 ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿರಬೇಕು. ಸೊ ಇಟ್ ಶುಡ್ ಬಿ ರೆಕಾರ್ಡೆಡ್. 1, 2, 2 ಟ್ರೂ ಬಂತ, 3, 4 ಆಗೇ ಆಗುತ್ತೆ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. 2, 3, 4, 2, 3, 4, 2 ಕಂಡೀಷನ್ ಫಾಲ್ಸ್ ಬಂದ್ರೆ ಅಲ್ಲಿಗೆ ಲೂಪ್ ಎಂಡ್ ಆಗುತ್ತೆ. 1 ಒಂದೇ ಸತಿ ಎಕ್ಸಿಕ್ಯೂಟ್ ಆಗುತ್ತೆ. ಇದು ನಿಮ್ಮನ್ನ ಗಮನದಲ್ಲಿ ಇರಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಈಗ ಲೂಪ್ ಒಳಗಡೆ ಲೂಪ್ ಬರೆಯೋದಾದ್ರೆ ಹೆಂಗ್ ವರ್ಕ್ ಆಗುತ್ತೆ? ಈಗ ನಾನೊಂದು ಪ್ಯಾಟರ್ನ್ ಹೇಳ್ತೀನಿ, ಆ ಪ್ಯಾಟರ್ನ್ ಪ್ರಿಂಟ್ ಮಾಡೋಣ. ಆಯ್ತಾ? ಫಸ್ಟ್ ಪ್ಯಾಟರ್ನ್ ಹೇಳ್ಬಿಡ್ತೀನಿ. ಓಕೆ, ಪ್ಯಾಟರ್ನ್ ಏನು ಅಂದ್ರೆ, ಐ ವಾಂಟ್ ಟು ಟೇಕ್ 2 ನಂಬರ್ಸ್, ಅಥವಾ 5 ತಗೊಳ್ಳಿ, 5 ಅಂತ ತಗೊಳ್ಳಿ. ಐ ವಾಂಟ್ ಟು ಪ್ರಿಂಟ್ 1, 1, 1, 2, 1, 3, 1, 4, 1, 5. ನೆಕ್ಸ್ಟ್ 2, 1, 2, 2, 2, 3, 2, 4, 2, 5. ಈಗ ನೆಕ್ಸ್ಟ್ ಏನಿರುತ್ತೆ ಗೌತಮ್ ಹೇಳು? ನೆಕ್ಸ್ಟ್ ಲೈನ್ ಏನ್ ಪ್ರಿಂಟ್ ಆಗಬೇಕು? 31, 32, 33, 34, 35. ನೆಕ್ಸ್ಟ್ ರೋಹಿತ್. ಸರ್ 41, 42, 43, 44, 45 ಅಲ್ವಾ? ಈಗ 51, 52, 53, 54, 55. ಈಗ ಇದು ಪ್ಯೂರ್ಲಿ ದಿಸ್ ಇಸ್ ದಿ ಕ್ವಶನ್ ಫಾರ್ ರೋಹಿತ್. ರೋಹಿತ್, ಈಗ 3 ಕೊಟ್ರೆ ಏನ್ ಪ್ರಿಂಟ್ ಆಗುತ್ತೆ? 3 ಕೊಟ್ರೆ ಪ್ರೀವಿಯಸ್ 5 ಕೊಟ್ಟಿದೆ ಅಲ್ವಾ? ಓಕೆ ಸರ್. 5 ಕೊಟ್ಟಾಗ 1, 1, 1, 2, 1, 3, 1, 4, 1, 5 ಬೇಕು ಅಂತ ಹೇಳಿದೆ. ಓಕೆ. 3 ಕೊಟ್ರೆ ಏನ್ ಪ್ರಿಂಟ್ ಆಗಬೇಕು? 1, 1, 1, 2, 1, 3. 1, 1, 1, 2, 1, 3. ನೆಕ್ಸ್ಟ್ 2, 1, 2, 2, 2, 3. ಓಕೆನಾ? ಓಕೆ. ನೆಕ್ಸ್ಟ್ 3, 1, 3, 2, 3, 3. ಇನ್ನೇನಾದ್ರು ಪ್ರಿಂಟ್ ಆಗಬೇಕಾ?
ಇಲ್ಲಿಗೆ ಇಲ್ಲ ಲಾಸ್ಟ್. ಸರ್, ಅಲ್ಲಿಗೆ ಲಾಸ್ಟ್ ಸರ್. ಓಕೆನಾ? ಎಲ್ಲರೂ ಗಮನಿಸಿ, ಇದು ನಾನು ಪ್ರಿಂಟ್ ಮಾಡಬೇಕು ಅನ್ಕೊಂಡಿರುವಂತ ಪ್ರೋಗ್ರಾಮ್. ಆಯ್ತಾ? ಕರೆಕ್ಟಾಗಿ ಗಮನಿಸಿ, ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ನೆಸ್ಟೆಡ್ ಲೂಪ್ ಅರ್ಥ ಆಗುತ್ತೆ. ಹೌದಾ ಸರ್? ಹೆಂಗ್ ಅರ್ಥ ಆಗುತ್ತೆ ಅಂದ್ರೆ, ಫಸ್ಟ್ 1 ಫಿಕ್ಸ್ ಆಗೋಗಿದೆ, ಆಮೇಲೆ 1 2 3 4 5, ನೆಕ್ಸ್ಟ್ 2. ಈ ಲೈನ್ ಗಮನಿಸಿದ್ರೆ ನೀವು, ಇದು 1 2 3 4 5 ಅಂತ ಹಿಂಗ್ ಬಂತು, ಆಮೇಲೆ 1 1. ಸೊ ಇದು ನಾನು ಪ್ರಿಂಟ್ ಮಾಡ್ಬೇಕು. ಇದಕ್ಕೆ ನಾನು ನೆಸ್ಟೆಡ್ ಲೂಪೇ ಬರೀಬೇಕು, ಲೂಪ್ ಒಳಗ್ ಲೂಪ್ ಬರೀಬೇಕು. ಓಕೆನಾ? ಇದಕ್ಕೆ ನಾನು ಲೂಪ್ ಒಳಗಡೆ ಲೂಪ್ ಬರೀಬೇಕು. ಈಗ ಸದ್ಯಕ್ಕೆ ಸ್ಟ್ಯಾಟಿಕ್ ಮಾಡ್ಬಿಡೋಣ. ಫಸ್ಟ್ ಇಂದ ಪ್ರೋಗ್ರಾಮ್ ಶುರು ಮಾಡ್ತೀನಿ, ಒಂದೊಂದೇ ಶುರು ಮಾಡ್ಕೊಂಡು ಬರೋಣ. ಲೆಟ್ಸ್ ಸಿ. ಈಗ ನಮ್ಗೆ ಲೂಪ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿರೋದ್ರಿಂದ ಅದನ್ನ ಅರ್ಥ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋಣ. Alt F1, Alt F8, loop 2.c. hash include stdio.h void main. ನಿಮ್ಗೆ ವೇರಿಯೇಬಲ್ಸ್ ಬೇಕಾದ್ರೆ ತಗೋಬೇಕಾಗುತ್ತೆ, ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಯಾವಾಗ ಬೇಕೋ ಅವಾಗ ತಗೊಳ್ಳಿ, ಬಟ್ ಎಲ್ಲ ಬಿಗಿನಿಂಗ್ ಅಲ್ಲಿ ಹೋಗುತ್ತೆ. ಸೊ ಪ್ರೋಗ್ರಾಮ್ ಎಂಡ್ ಆಫ್ ಪ್ರೋಗ್ರಾಮ್. ಈಗ ನಾನು ಗೆಟ್ ಸಿ ಎಚ್ ಯೂಸ್ ಮಾಡ್ತೀನಿ. ಗೆಟ್ ಸಿ ಎಚ್ ಏನ್ ಗೊತ್ತಾ? ಇದು ಒಂದು ಫಂಕ್ಷನ್, ರೌಂಡ್ ಬ್ರಾಕೆಟ್ ಇದೆಯಾ, ಪ್ಯಾರಾಂಥಿಸಿಸ್. ಆದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ, ಆಕ್ಚುಲಿ ಫಂಕ್ಷನ್ ಒಂದು ಇನ್ಪುಟ್ ನ ಕೀಬೋರ್ಡ್ ಇಂದ ತಗೊಳುತ್ತೆ. ಒಂದೇ ಒಂದು ಇನ್ಪುಟ್, ಯಾವ ಕೀ ಆದ್ರೂ ಟೈಪ್ ಮಾಡಿ ವರ್ಕ್ ಆಗುತ್ತೆ. ಅದಕ್ಕೆ ಗೆಟ್ ಸಿ ಎಚ್ ನ ಪ್ರೋಗ್ರಾಮ್ ಕೆಲವರು ಔಟ್ಪುಟ್ ನೋಡಕ್ಕೆ ಅಂತ ಅನ್ಕೊಂಡಿದ್ದಾರೆ, ತಪ್ಪದು. ಗೆಟ್ ಸಿ ಎಚ್ ಇಸ್ ಅ ಫಂಕ್ಷನ್ ವಿಚ್ ರೀಡ್ಸ್ ಒನ್ ಇನ್ಪುಟ್. ಸರ್ ನಂಗೆ ಗೊತ್ತಿಲ್ವಲ್ಲ, ಸಿಂಪಲ್, ರೈಟ್ ಕ್ಲಿಕ್, ಓದಿ. ಗೆಟ್ ಸಿ ಎಚ್ ಗೆಟ್ಸ್ ಅ ಕ್ಯಾರೆಕ್ಟರ್ ಫ್ರಮ್ ಕನ್ಸೋಲ್ ಬಟ್ ಡಸ್ ನಾಟ್ ಎಕೋ ಟು ದಿ ಸ್ಕ್ರೀನ್. ಅಂದ್ರೆ ಸ್ಕ್ರೀನ್ ಮೇಲೆ ಪ್ರಿಂಟ್ ಮಾಡಲ್ಲ ಅಂತ, ಅದಕ್ಕೆ ಅದಿರೋದು. ಸೊ ಅದನ್ನ ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ, ಔಟ್ಪುಟ್ ನೋಡಕ್ಕೆ ಅಂತ. ಸುಮಾರು ಜನ ಸಿ ಪ್ರೋಗ್ರಾಮ್ ಕಲ್ತಿರೋರು, ಟರ್ಬೋ ಸಿ ಅಲ್ಲಿ ಕಲ್ತಿರೋರು ಗೆಟ್ ಸಿ ಎಚ್ ಯೂಸ್ ಮಾಡ್ತಾರೆ, ವಿಚ್ ಇಸ್ ರಾಂಗ್. ಗೆಟ್ ಸಿ ಎಚ್ ಯೂಸ್ ಮಾಡಬಾರ್ದು. ಸ್ಟಾರ್ಟ್ ಆಫ್ ಪ್ರೋಗ್ರಾಮ್. ಓಕೆನಾ? ಈಗ ಆಸ್ ಯೂಶಲ್ ನಾನು ಪ್ಯಾಟರ್ನ್ ಪ್ರಿಂಟ್ ಮಾಡಬೇಕು ಅನ್ಕೊಳಲ್ಲ, ಆ ಪ್ಯಾಟರ್ನ್ ಪ್ರಿಂಟ್ ಮಾಡೋದಕ್ಕೆ ನನಗೆ ABC 3 ವೇರಿಯೇಬಲ್ ತಗೋತೀನಿ. ಸದ್ಯಕ್ಕಿರಲಿ, ಡೋಂಟ್ ವರಿ. C is equal to 5. ಈಗ ಫಸ್ಟ್ ಒಂದು ಲೂಪ್. ಈಗ ನಮಗೆ ಲೂಪ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತು. A is equal to 1, semicolon. A less than or equal to 5, semicolon. A is equal to A plus 1. ಇದ್ರೊಳಗಡೆ ಆಯ್ತಾ, 2 ಸ್ಪೇಸ್ ಕೊಟ್ಟು %d, A ಪ್ರಿಂಟ್ ಮಾಡ್ತೀನಿ ಅಷ್ಟೇ. ಸ್ಟಾರ್ಟ್ ಆಫ್ ಪ್ರೋಗ್ರಾಮ್ 1 2 3 4 5 ಪ್ರಿಂಟ್ ಆಯ್ತು. ಓಕೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈಗ ಲೂಪ್ ಒಳಗಡೆ ಲೂಪ್ ಬರೀತೀನಿ. ಫಾರ್, ಆಯ್ತಾ, B is equal to 1, B less than or equal to C, B is equal to B plus 1. ಸಾರಿ, C. ಈಗ ಇಲ್ಲಿ %d ಸ್ಪೇಸ್ %d A, B ಬರೀ. ಔಟ್ಪುಟ್ ನೋಡ್ಕೊಂಬಿಡಿ ಫಸ್ಟ್. ನೋಡಿ, ನಾವು ಅನ್ಕೊಂಡಂಗೆ ಹೆಚ್ಚು ಕಡಿಮೆ ಪ್ರಿಂಟ್ ಆಗ್ತಾ ಇದೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಔಟ್ಪುಟ್ನ. ಬರೀ ನಾನೀಗ ಪ್ರಿಂಟ್ ಕ್ಲೀನಾಗಿ ಕೂಡ್ಸಿದ್ರೆ ಮುಗಿದೋಯ್ತು ಅನ್ಕೊಂಡಿದ್ದೀನಿ. A ಮತ್ತೆ B ಪ್ರಿಂಟ್ ಆಗ್ತಾರೆ. ವ್ಯಾಲ್ಯೂಸ್ ನೋಡ್ಬೇಕು ನಾವು. ನೋಡಿ, 1 1 1 2 1 3
1 4 1 5 2 1 2 2 2 3 2 4 2 5 3 1 3 2 3 3 3 4 3 5 4 1 4 2 4 3 4 4. ಬಟ್ ಅದೇ ನಾನು ಅನ್ಕೊಂಡಂಗೆ ಪ್ರಿಂಟ್ ಆಗ್ತಲ್ಲ. ಸಿಂಪಲ್. ಇಲ್ಲಿ ಫ್ಲಾಶ್ ಅಂತ ಬರ್ದೆ ನೋಡಿ, ಬಂತ ನೋಡಿ. ಈಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಈಗ ನಾನು ಪ್ರಿಂಟ್ ಮಾಡ್ಬೇಕಾದ್ರೆ ಎ ಮತ್ತು ಬಿ ಅವರಿಬ್ರು ಸಂಬಂಧ ಏನು ಅಂತ. ಹೌ ಡು ದೇ ವರ್ಕ್? ಲೂಪ್ ಒಳಗಡೆ ಲೂಪ್ ಬರೆದಾಗ ನೀವು ಗಮನಿಸಬೇಕಾಗಿರೋದು ಏನು, ಇದು ಆಚೆ ಕಡೆ ಇರೋ ಲೂಪು. ಇಲ್ಲಿ ಪ್ರಿಂಟ್ ಎಫ್ ಇದೆ, ಪ್ರಿಂಟ್ ಎಫ್ ಆದ್ಮೇಲೆ ಫಾರ್ ಲೂಪ್ ಸ್ಟೇಟ್ಮೆಂಟ್ ಇದೆ. ಇದನ್ನ ನೀವು ಒಂದೇ ಒಂದು ಲೈನ್ ಅನ್ಕೊಂಡ್ರೆ ಈ ಪ್ರೋಗ್ರಾಮ್ ಅಲ್ಲಿ ಫಾರ್ ಲೂಪ್ ಒಳಗಡೆ 2 ಸ್ಟೇಟ್ಮೆಂಟ್ ಇದೆ. ಮೊದಲನೇ ಸ್ಟೇಟ್ಮೆಂಟ್ ಪ್ರಿಂಟ್ ಎಫ್, ಎರಡನೇ ಸ್ಟೇಟ್ಮೆಂಟ್ ಒಂದು ಲೂಪ್. ಆಯ್ತಾ? ಸೊ ಈಗ ಫಾರ್ ಲೂಪ್ ಒಳಗಡೆ ಫಾರ್ ಲೂಪ್ ಇರೋದ್ರಿಂದ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ರಿಲೇಶನ್ಶಿಪ್. ಸೊ ಫಾರ್ ಬಾಡಿ ಒಂದು ಪ್ರಿಂಟ್ ಎಫ್ ಇದೆ, ಒಂದು ಫಾರ್ ಲೂಪ್ ಇದೆ. ಇದು 1 ಬಾಡಿ ಒಳಗಡೆ, ಇದು 2 ಬಾಡಿ ಒಳಗಡೆ, ಅಥವಾ ಎ ಬಿ ಅನ್ಕೊಳ್ಳಿ. ಬಾಡಿ ಯಾವಾಗಲೂ 3, ಇದು ಎ, ಇದು ಬಿ. ಬಿ ನೇ ಒಂದು ಲೂಪ್. ಸೊ ಇಲ್ಲಿ 1 2 4 ಬಾಡಿ 3 ಅಲ್ವಾ? ವೆರಿ ಗುಡ್. ಸೊ ಫಸ್ಟ್ 2 ಲೂಪ್ನು ಬರೀತೀನಿ. ಫಾರ್ ಔಟರ್ ಲೂಪ್ ಬರೆದ್ಬಿಡೋಣ. ಎ ಇಸ್ ಈಕ್ವಲ್ ಟು 1, ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5, ಎ ಇಸ್ ಈಕ್ವಲ್ ಟು ಎ ಪ್ಲಸ್ 1. ಇಲ್ಲಿ ಪ್ರಿಂಟ್ ಬರೀ ನ್ಯೂ ಲೈನ್ ತಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಫಾರ್ ಲೂಪ್ ಇದೆ. ಬಿ ಇಸ್ ಈಕ್ವಲ್ ಟು 1, ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5, ಅಥವಾ ಸಿ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ 1. ಇದರಲ್ಲಿ ಒಂದು ಪ್ರಿಂಟ್ ಎಫ್ ಇದೆ. ಈ ಪ್ರಿಂಟ್ ಎಫ್ ಅಲ್ಲಿ 2 ಸ್ಪೇಸ್, ಪರ್ಸೆಂಟೇಜ್ ಡಿ ಸ್ಪೇಸ್ ಕೊಡಬೇಡಿ, ಕಾಮ ಎ ಕಾಮ ಬಿ. ಇದು ಹೆಂಗ್ ವರ್ಕ್ ಆಗುತ್ತೆ? ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಅರ್ಥ ಆಗಬೇಕು ಅಂದ್ರೆ ಫಸ್ಟ್ ಆಚೆ ಕಡೆ ಲೂಪ್ ಎ ಇಸ್ ಈಕ್ವಲ್ ಟು 1, 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5, ಅದಕ್ಕೆ ಬಡಿ. ಬಾಡಿ ಆದ್ಮೇಲೆ ಎ ಇಸ್ ಈಕ್ವಲ್ ಟು ಎ ಪ್ಲಸ್ 1, ಎ ಇಸ್ ಈಕ್ವಲ್ ಟು 2 ಆಗುತ್ತೆ, ಎ ಇಸ್ ಈಕ್ವಲ್ ಟು 3 ಆಗುತ್ತೆ, ಎ ಇಸ್ ಈಕ್ವಲ್ ಟು 4 ಆಗುತ್ತೆ, ಎ ಇಸ್ ಈಕ್ವಲ್ ಟು 5 ಆಗುತ್ತೆ, ಆ್ಯಂಡ್ ಎ ಇಸ್ ಈಕ್ವಲ್ ಟು 6 ಆಗುತ್ತೆ. 6 ಆದಾಗ 6 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಫಾಲ್ಸ್, ಬಾಡಿ ಎಕ್ಸಿಕ್ಯೂಟ್ ಆಗುತ್ತೆ. ಈ ಫ್ಲೋ ಅರ್ಥ ಆಗುತ್ತೆ ನಿಮಗೆ. ಎ ವ್ಯಾಲ್ಯೂ 1, ಈ ಪಾರ್ಟು ಒಂದೇ ಸತಿ ಎ ವ್ಯಾಲ್ಯೂ 1 ಆಗೋದು ಒಂದೇ ಸತಿ. ಆಮೇಲೆ ಬರೀ ಕಂಡೀಷನ್ ನೆನ್ಪಿಟ್ಕೊಳ್ಳಿ. ನಂಬರ್ಸ್ ಎ ಇದು 1, ಕಂಡೀಷನ್ 2, ಬಾಡಿ ಇಸ್ 3. ಸೊ ಕಂಡೀಷನ್ ಚೆಕ್ ಆಗಬೇಕಾದ್ರೆ 2 3 4 5 ಇಷ್ಟಕ್ಕೂ ಟ್ರೂ ಬಂದಿರುತ್ತೆ. ಫಾಲ್ಸ್ ಬಂದಾಗ ಬಾಡಿ ಒಳಗಡೆ ಒಂದು ನ್ಯೂ ಲೈನ್ ಇದೆ, ಪ್ರಿಂಟ್ ಎಫ್, ಒಂದು ಲೂಪ್ ಇದೆ. ಲೂಪ್ ಒಳಗಡೆ ಲೂಪ್ ಬಂದಾಗ ಈ ಇನ್ನರ್ ಲೂಪ್ ನ ಫಸ್ಟ್ ಅರ್ಥ ಮಾಡ್ಕೊಂಬಿಡಿ. ಇನ್ನರ್ ಲೂಪು ಇದೇ ತರನೇ
b is equal to 1, 1 less than or equal to 5, ಸೇಮ್ ಪ್ರೋಸೆಸ್ b ಗಾಗಿರುತ್ತೆ. ಲೂಪ್ ಒಳಗಡೆ ಲೂಪ್ ರನ್ ಆಗ್ಬೇಕಾದ್ರೆ ಇಲ್ಲಿ ಇದು 5 ಸತಿ ರನ್ ಆಗುತ್ತೆ. ಹಾಗಾಗಿ a ವ್ಯಾಲ್ಯೂ 1 ಇದ್ದಾಗ b ವ್ಯಾಲ್ಯೂ 1 2 3 4 5 6 ಫಾಲ್ಸ್ ಆಗಿರುತ್ತೆ. ಮರಿಬೇಡಿ, 6 ಆಗುತ್ತೆ, 6 ಆಗುತ್ತೆ, ಬಟ್ ಫಾಲ್ಸ್ ಆಗುತ್ತೆ. a ವ್ಯಾಲ್ಯೂ 2 ಆದಾಗ b ವ್ಯಾಲ್ಯೂ ಮತ್ತೆ 1 2 3 4 5 ಸರ್ ಅದು ಕಂಟಿನ್ಯೂ ಆಗಲ್ವಾ? ಆಗಲ್ಲ, ಕಂಟಿನ್ಯೂ ಆಗಲ್ಲ. b ವ್ಯಾಲ್ಯೂ ಫಸ್ಟ್ ಇಂದ ಶುರು ಮಾಡುತ್ತೆ. ಅದಕ್ಕೆ ನೀವು ಪ್ರಿಂಟ್ ಹಾಕಿದಾಗ ಫಸ್ಟ್ a ವ್ಯಾಲ್ಯೂ ಫಿಕ್ಸ್, b ವ್ಯಾಲ್ಯೂ ಮಾತ್ರ ಚೇಂಜ್ ಮಾಡ್ತಾ ಹೋಗಿ. ಸೊ 1 1 1 2 1 3 1 4 1 5. ನ್ಯೂ ಲೈನ್ಗೆ ಬಂದು b ವ್ಯಾಲ್ಯೂ a ವ್ಯಾಲ್ಯೂ ಫಿಕ್ಸ್, b ವ್ಯಾಲ್ಯೂ ಚೇಂಜ್ ಮಾಡ್ಕೊಂಡು ಹೋಗಿ 2 1 2 2 2 3 2 4 2 5. ಸೊ ಫಸ್ಟ್ 3 4 5 6 ಆದಾಗ ಇದು ಬ್ರೇಕ್ ಆಗುತ್ತೆ. ಸೊ b ವ್ಯಾಲ್ಯೂ ಪ್ರತಿ ಸತಿ ಚೇಂಜ್ ಆಗ್ತಾ ಇರೋದ್ರಿಂದ ಇದು ಚೇಂಜ್ ಆಗುತ್ತೆ. 3 4 5 a ವ್ಯಾಲ್ಯೂ 6 ಆದಾಗ ಸ್ಟಾಪ್ ಆಗುತ್ತೆ. ಆದರೆ ನೀವು ಪ್ರೋಗ್ರಾಮಲ್ಲಿ ಪ್ರಿಂಟ್ ಚೇಂಜ್ ಮಾಡಿದ್ರೆ, ಈ ಪ್ರೋಗ್ರಾಮಲ್ಲಿ a ಮತ್ತೆ b ಇದು ಜಾಗ ಚೇಂಜ್ ಮಾಡಿದ್ರೆ ಪ್ರಿಂಟ್ ಮಾಡಬೇಕಾದ್ರೆ ಔಟ್ಪುಟ್ ಮತ್ತಿನ್ನೇನೋ ಬರುತ್ತೆ. ಈಗ ನಾನು a ಮತ್ತೆ b ಪ್ಲೇಸ್ಮೆಂಟ್ ಚೇಂಜ್ ಮಾಡಿದ್ರೆ, ಫಸ್ಟ್ ಒನ್ ಇರೋದು a, ಸೆಕೆಂಡ್ ಒನ್ ಇರೋದು b. ಈಗ ನಾನು ಪ್ಲೇಸ್ಮೆಂಟ್ ಪ್ರಿಂಟ್ ಮಾಡ್ಬೇಕಾದ್ರೆ ಪ್ಲೇಸ್ಮೆಂಟ್ ಚೇಂಜ್ ಆದರೆ ಏನು ಔಟ್ಪುಟ್ ಬರುತ್ತೆ? ಯಾರು ಗೆಸ್ ಮಾಡಬೇಡಿ, ನಾನೇ ಹೇಳ್ಕೊಡ್ತೀನಿ. ಸೊ ಫಸ್ಟ್ a ಆಮೇಲೆ b ಪ್ರಿಂಟ್ ಮಾಡ್ತಾ ಇರೋದ್ರಿಂದ ಈ ಔಟ್ಪುಟ್. b ಪ್ರಿಂಟ್ ಮಾಡಿದ್ಮೇಲೆ a ಪ್ರಿಂಟ್ ಮಾಡಿದೆ, b ಮತ್ತೆ ಸೇಮ್ ಲೂಪ್ ಪ್ರಿಂಟ್ ಒಂದು ಚೇಂಜ್ ಮಾಡಿದ್ರೆ ಫಸ್ಟ್ ಬರೋದು ನಿಮಗೆ ಫಿಕ್ಸ್ಡ್ ವ್ಯಾಲ್ಯೂ, ದಟ್ ಈಸ್ 1 1 2 1, ಆಯ್ತಾ, 3 1 4 1 5 1 ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ? ನೆಕ್ಸ್ಟ್ 2 ಅಂದ್ರೆ b ಇಸ್ ಚೇಂಜಿಂಗ್, b 1 ಇದು 2 12 ಆದ್ಮೇಲೆ ಸೊ b ಚೇಂಜ್ ಆಗ್ತಾ ಇರೋದು 2 2 3 2 4 2 5 2. ನೆಕ್ಸ್ಟ್ ಏನು ಬರುತ್ತೆ? ಸೊ b ಇಸ್ ಚೇಂಜಿಂಗ್, a ಫಿಕ್ಸ್ಡ್ 1 3 2 3 3 3 4 3 5 3. a ಮತ್ತೆ b ಪ್ಲೇಸ್ಮೆಂಟ್ ಚೇಂಜ್ ಮಾಡಿದ್ದಕ್ಕೆ. ನೆಕ್ಸ್ಟ್ ಏನು ಬರುತ್ತೆ? ಸೊ b is changing 1, a is fixed 4, so 1 4 2 4 3 4 4 4 5 4 ಬರುತ್ತೆ. ಸೊ ನೀವು ಬರೀ ಪ್ರಿಂಟ್ ಚೇಂಜ್ ಮಾಡಿದ್ರೆ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿರಬೇಕು. ಲೂಪ್ ಇಸ್ ಎ ಲೂಪ್, ಲೂಪ್ ಒಳಗಡೆ ಲೂಪ್ ಬರೆದಾಗ ದಿಸ್ ಹೌ ಇಟ್ ವರ್ಕ್ಸ್. ಈಗ ಮತ್ತೆ b ಚೇಂಜ್ ಆಗ್ತಾ ಇದೆ 1, a ಫಿಕ್ಸ್ 5, ಸೊ 1 5 2 5 3 5 4 5 5 5 ಈ ರೀತಿ ಬರುತ್ತೆ. ಸೊ ನೀವು ಯಾವಾಗಲೂ ಪ್ರಿಂಟ್ ಏನು ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡ್ರೆ, ಸೊ ಇದನ್ನ ಸೇಮ್ ಪ್ರೋಗ್ರಾಮ್ ನಾನು ಏನು ಚೇಂಜ್ ಮಾಡಲ್ಲ, ಐ ವಿಲ್ ಜಸ್ಟ್ ಚೇಂಜ್ ದಿ ಪ್ರಿಂಟ್. ಇಲ್ಲಿ a ಕಾಮ b ಬದಲು b ಕಾಮ a. ಈ ತರ ನೀವು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಏನೇನೋ ಔಟ್ಪುಟ್ ಬಂದ್ಬಿಡುತ್ತೆ. ನೀವು ಅನ್ಕೊಂಡಿದ್ ಬರದೇ ಇದ್ರೆ ಅದರಲ್ಲಿ ಏನೋ ಒಂದಿರುತ್ತೆ ನೋಡಿ. 1 1 2 1 3 1 4 1 5 1 1 2 2 2 3 2 4 2 5 2 1 3 2 3. ಸೊ ಮೊದಲನೇ ಲೈನು ಇಸ್ ಇಂಪಾರ್ಟೆಂಟ್. ಸೊ ನೀವು ಹೆಂಗೆ ಪ್ರಿಂಟ್ ಮಾಡ್ತೀರಾ, ಏನು ಪ್ರಿಂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಪ್ರತಿಯೊಂದು ನಿಂತಿರುತ್ತೆ. ಸೊ ಆಲ್ವೇಸ್ ಬಿ ವೆರಿ ಸಿಂಪಲ್, ಕ್ಲಿಯರ್. ಪ್ರೋಗ್ರಾಮ್ನ ಈ ರೀತಿ ಒಂದೊಂದೇ ಲೈನ್ ಮಾಡಿದ್ರೆ ಔಟ್ಪುಟ್ ಬರುತ್ತೆ. ಸರ್ ಇದನ್ನ ಹೆಂಗ್ ರನ್ ಮಾಡೋದು ನಂಗೆ ಗೊತ್ತಾಗ್ತಲ್ಲ, ನಂಗೆ ಐಡಿಯಾನೇ ಬರ್ತಲ್ಲ, ತೊಂದರೆ ಇಲ್ಲ. ಫಸ್ಟು ಪ್ರೋಗ್ರಾಮ್ ನಾನು ಮಾಡ್ತಿರೋ ಪ್ರೋಗ್ರಾಮ್ನ ನೋಡಿ ಅರ್ಥ ಮಾಡಿಕೊಂಡು ಲೂಪ್ ಒಳಗಡೆ ಲೂಪು ಹೆಂಗೆ ಬರೆಯೋದನ್ನ
ನೋಡ್ಕೊಳ್ತಾರೆ. ಲೂಪ್ ಒಳಗಡೆ ಲೂಪ್ ಬರೆದ್ರೆ ವ್ಯಾಲ್ಯೂ ಏನು ಕೊಡ್ತೀರೋ ಅದನ್ನು ಗಮನಿಸ್ಬೇಕು. ಕೆಲವೊಂದ್ಸತಿ ಇನ್ಫೈನೈಟ್ ಲೂಪ್ ಆಗುತ್ತೆ. ಯಾವಾಗ ಇದನ್ನ ಪ್ಲಸ್ ಬದಲು ಮೈನಸ್ ಮಾಡಿಬಿಟ್ರೆ ನೀವು ಪ್ರೋಗ್ರಾಮ್ ಎಂಡೇ ಆಗಲ್ಲ. ನೋಡ್ಕೊಳ್ಳಿ, ದಿಸ್ ಇಸ್ ರೇರ್, ಬಟ್ ರನ್ ಮಾಡ್ತೀನಿ, ಇದು ಎಂಡ್ ಆಗಲ್ಲ. ಇದು ಓಡ್ತಾ ಇದೆ ನೋಡಿ. ಇದನ್ನ ನಾವು ಇನ್ಫೈನೈಟ್ ಲೂಪ್ ಅಂತ ಕರಿತೀವಿ. ಯಾವಾಗೋ ಒಂದ್ ಕಡೆ ಎಂಡ್ ಆಗುತ್ತೆ, ಇದು ಎಂಡ್ ಆಗದೇ ಇಲ್ಲ ಅಂತಲ್ಲ, ಬಟ್ ದಿಸ್ ಇಸ್ ನಾಟ್ ವಾಟ್ ವಿ ಎಕ್ಸ್ಪೆಕ್ಟೆಡ್. ಕಾಣಿಸ್ತಾ ಇದೆಯಾ? ಸೊ ಈ ರೀತಿ ಸುಮ್ಮನೆ ಓಡ್ತಾ ಇರುತ್ತೆ. ನೀವು ಕರೆಕ್ಟಾಗಿ ಲೂಪು ಬರೀಲಿ, ಗಾಬರಿ ಆಗಬೇಡಿ. ದಿಸ್ ಇಸ್ ಅ ಪಾರ್ಟ್ ಆಫ್ ಲರ್ನಿಂಗ್. ಇದನ್ನು ನೀವು ಗೊತ್ತಿಲ್ಲದೆ ಮಾಡ್ತೀರಾ, ಇದನ್ನ ನಾವು ಲಾಜಿಕಲ್ ಎರರ್ ಅಂತ ಕರಿತೀವಿ. ನೀವು ಸೇವ್ ಮಾಡಿ ಕಂಪೈಲ್ ಮಾಡಿದಾಗ ಈ ಎರರ್ ಬರಬಾರದು. ಈ ರೀತಿ ಲಾಜಿಕಲ್ ಎರರ್ ಮಾಡಿ. ಈಗ ನೋಡಿ, ಇದು ಲೂಪ್ ಸುಮ್ಮನೆ ಓಡುತ್ತೆ, ಸುಮ್ಮನೆ ಓಡ್ತಾ ಇರುತ್ತೆ. ಯಾವಾಗಲೂ ಒಂದ್ಸತಿ ವ್ಯಾಲ್ಯೂ ಎಂಡ್ ಆದಾಗ ನಿಂತ್ಕೋತಾ ಇರೋದು ಅದು. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ವ್ಯಾಲ್ಯೂಸ್ನ ನೀವು ಲಾಜಿಕಲಿ ತಪ್ಪು ಮಾಡ್ತೀರಾ. ಡೋಂಟ್ ವರಿ, ಆ ತಪ್ಪು ಆದಾಗಲೇ ನೀವು ಕಲಿಯೋದು. ಸೊ ಇದು ಲೂಪ್ ಒಳಗಡೆ ಲೂಪ್ ಬರೆದ್ರೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸರ್ ಏನಕ್ಕೆ ಬೇಕು? ದಟ್ ವಿಲ್ ಬಿ ಅವರ್ ನೆಕ್ಸ್ಟ್ ಒನ್, ವಿಚ್ ಇಸ್ ಲೂಪ್ ಒಳಗಡೆ ಲೂಪ್ ಆಯಿತು, ಸೆಷನ್ ನಂಬರ್ 2. ಈ ಲೂಪ್ ಒಳಗಡೆ ಲೂಪ್ ಬರೆಯೋದ್ರಿಂದ ನಮಗೆ ಅರೇಸಲ್ಲಿ ಬೇಕಾಗುತ್ತೆ, 2 ಡೈಮೆನ್ಷನಲ್ ಅರೇಸಲ್ಲಿ ಬೇಕಾಗುತ್ತೆ, ಅಥವಾ 3 ಡೈಮೆನ್ಷನ್. 3 ಡೈಮೆನ್ಷನ್ಗೆ 3 ಲೂಪ್ ಬರೀಬೇಕು. 3 ಲೂಪ್ ಏನು ಬೇಡ ಸದ್ಯಕ್ಕೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ವರ್ಕಿಂಗ್ ಆಫ್. ಓಕೆನಾ? ಸೊ ದಟ್ ವಿಲ್ ಬಿ ಬೈ ಲಾಸ್ಟ್ ಸೆಷನ್ ಟುಡೇ. ಇನ್ನೇನಾದ್ರು ಎಕ್ಸ್ಟ್ರಾ ಕ್ವೆಶನ್ಸ್ ಇದ್ರೆ ಅದನ್ನ ನೋಡೋಣ. ಸೊ ಆಸ್ ಯೂಶುವಲ್ 10 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. ಅರೇಸ್, ಈ ಲೂಪ್ ಯೂಸ್ ಮಾಡಿಕೊಂಡು ಜಾಸ್ತಿ ಇನ್ಪುಟ್ ಅರೇ ಒಳಗಡೆ ಕೂರ್ಸೋದು ಹೆಂಗೆ, ಲೈನ್ ಬೈ ಲೈನ್ ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಎರಡೇ ಸಿಂಪಲ್ ಪ್ರೋಗ್ರಾಮ್ ಮಾಡ್ತೀನಿ, ಸೊ ದಟ್ ಯು ಅಟ್ ಲೀಸ್ಟ್ ರೀಡ್ ಇನ್ಪುಟ್ ಆ್ಯಂಡ್ ಪ್ರಿಂಟ್. ಓಕೆನಾ? 10 ಮಿನಿಟ್ಸ್